ಹೆಲೋ, ನಮಸ್ಕಾರ. ಇಂದಿನ ವೇಗವಾದ ಜೀವನ ಶೈಲಿಯಲ್ಲಿ ಬಹುತೇಕ ಜನರು ಕೆಲಸದ ಒತ್ತಡ, ಸಂಬಂಧಗಳ ಗೊಂದಲ, ಭವಿಷ್ಯದ ಚಿಂತೆ ಇಂತಹ ಹಲವು ಕಾರಣಗಳಿಂದ ಮಾನಸಿಕ ಒತ್ತಡ, ಮನಸ್ಸಿನ ಚಂಚಲತೆ ಅಂದರೆ ಮೆಂಟಲ್ ರೆಸ್ಟ್ಲೆಸ್ನೆಸ್, ಆಂಗ್ಸೈಟಿ ಮತ್ತು ಅಶಾಂತಿಯಂತಹ ಸಮಸ್ಯೆಗಳೊಂದಿಗೆ ಬದುಕುತ್ತಿದ್ದಾರೆ. ಇವೆಲ್ಲವೂ ಮನಸ್ಸನ್ನು ನಿಧಾನವಾಗಿ ದಣಿಸುತ್ತಿದೆ. ಇದಕ್ಕೆ ಪರಿಹಾರವಾಗಿ ಅನೇಕರು ಧ್ಯಾನವನ್ನು ಸೂಚಿಸ್ತಾರೆ. ಧ್ಯಾನ ಒಂದು ಪವರ್ಫುಲ್ ಪ್ರಾಕ್ಟೀಸ್. ಹೌದು, ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. ಆದರೆ ಮೆಡಿಟೇಷನ್ ವಿತ್ ಮೈಂಡ್ಫುಲ್ನೆಸ್ ಆದಾಗ ನಮ್ಮ ಜೀವನದ ರೀತಿ ಬದಲಾಗುತ್ತೆ. ಬನ್ನಿ ಹಾಗಿದ್ರೆ ಈ ವಿಷಯದ ಬಗ್ಗೆ ಮತ್ತಷ್ಟು ಡೀಪಾಗಿ ತಿಳಿಯೋಣ. ವೆಲ್ ಬೀಯಿಂಗ್ ಅಂದರೆ ಸಂತೃಪ್ತವಾದ ಜೀವನದ ಅನುಭವ. ಕೇವಲ ದೈಹಿಕ ಆರೋಗ್ಯವಲ್ಲ, ದೈಹಿಕ ಆರೋಗ್ಯದ ಜೊತೆಗೆ ಸಂಪೂರ್ಣ ಮಾನಸಿಕ ಆರೋಗ್ಯ, ಕಂಪ್ಲೀಟ್ ಮೆಂಟಲ್ ಹೆಲ್ತ್. ನಾವು ವೆಲ್ ಬೀಯಿಂಗ್ ಸ್ಟೇಟ್ನಲ್ಲಿ ಇದ್ದಾಗ ಮನಸ್ಸಿನಲ್ಲಿ ಯಾವುದೇ ವಿಷಯಗಳ ಬಗ್ಗೆ ಗೊಂದಲಗಳಿರುವುದಿಲ್ಲ. ಪ್ರಶಾಂತವಾದ ಮನಸ್ಸಿನ ಅನುಭವ ಪಡೆಯುತ್ತೇವೆ. ಲೈಫಿನಲ್ಲಿ ಯಾವುದೇ ಚಾಲೆಂಜಸ್ ಇದ್ದರೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ. ನಮ್ಮ ಮನಸ್ಸಿನ ಸ್ಥಿತಿ ಅಂದರೆ ನಮ್ಮ ಮೆಂಟಲ್ ಸ್ಟೇಟಸ್, ನಮ್ಮ ಆಲೋಚನೆಗಳು ನಮ್ಮ ದೇಹದ ಮೇಲೆ ನೇರ ಪರಿಣಾಮವನ್ನು ಬೀರ್ತವೆ. ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆರ್ ಡೀಪ್ಲಿ ಕನೆಕ್ಟೆಡ್. ಮೆಡಿಟೇಷನ್ ಅಂದರೆ ಮನಸ್ಸಿನ ತರಬೇತಿಯ ಒಂದು ಕ್ರಮ. ಇದರರ್ಥ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ ಇನ್ನರ್ ಪೀಸ್ ಅಂದರೆ ಆಂತರಿಕ ಶಾಂತಿ ಪಡೆಯಲು ಮಾಡುವ ಒಂದು ಅಭ್ಯಾಸ ಎನ್ನಬಹುದು. ಉದಾಹರಣೆಗೆ, ಉಸಿರಾಟದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಅಥವಾ ಮಂತ್ರದಂತಹ ಒಂದು ಶಬ್ದದ ಮೇಲೆ ನಿರಂತರವಾಗಿ ಗಮನ ಹರಿಸುವ ಮೂಲಕ ಧ್ಯಾನ ಮಾಡಬಹುದು. Mindfulness is the practice of being fully present and aware of your current experience without overreacting, without getting lost in thoughts or without any judgment. ಅಂದರೆ ಪ್ರಸ್ತುತ ಕ್ಷಣದಲ್ಲಿರುವುದು. ಕಳೆದು ಹೋದ ದಿನಗಳ ಬಗ್ಗೆ ಅಥವಾ ಮುಂದಿನ ಭವಿಷ್ಯದ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ಪ್ರಸ್ತುತ ಕ್ಷಣ ಅಂದರೆ ಪ್ರೆಸೆಂಟ್ ಮೂಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು. ಉದಾಹರಣೆಗೆ ಹೇಳೋದಾದರೆ, ನಾವು ಊಟ ಮಾಡುವಾಗ ಬೇರೆ ಆಲೋಚನೆಗಳಲ್ಲಿ ಮುಳುಗಿ ಹೋಗದೆ ಅನುಭವಿಸಿ ಊಟ ಮಾಡುವುದು. ನೀವು ಮಾಡೋ ಪ್ರತಿ ಆ್ಯಕ್ಟಿವಿಟೀಸ್ಗಳಲ್ಲೂ ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ದೈಹಿಕ ಸಂವೇದನೆಗಳ ಅಥವಾ ಫಿಸಿಕಲ್ ಸೆನ್ಸೇಷನ್ನ ಬಗ್ಗೆ ಅರಿವಿನಿಂದ ಇರೋದು. ನಾನ್ ಜಡ್ಜ್ಮೆಂಟಲ್ ಮತ್ತು ಅಕ್ಸೆಪ್ಟಿಂಗ್ ಆಟಿಟ್ಯೂಡ್ ಬೆಳೆಸಿಕೊಳ್ಳೋದು. ನೀವು ಕೆಲಸಗಳಲ್ಲಿ ತೊಡಗಿಕೊಂಡಾಗ ಉದ್ಭವಿಸುವ ಆಲೋಚನೆಗಳು, ಭಾವನೆಗಳನ್ನು ಕ್ಯಾರಿ ಮಾಡದೆ, ವಿಶ್ಲೇಷಣೆ ಮಾಡದೆ ಅಥವಾ ಟೀಕೆ ಮಾಡದೆ ಸ್ವೀಕರಿಸೋದು. ಮೆಡಿಟೇಷನ್ ಆ್ಯಂಡ್ ಮೈಂಡ್ಫುಲ್ನೆಸ್ ಆರ್ ಡೀಪ್ಲಿ ಇಂಟರ್ಕನೆಕ್ಟೆಡ್. ಹೌದು, ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡುವ ಅಭ್ಯಾಸಗಳು. ಧ್ಯಾನ ಮಾಡಿದಾಗ ಮನಸ್ಸು ನಿಧಾನವಾಗಿ ಸ್ಥಿರವಾಗುತ್ತೆ. ಚಂಚಲತೆ ಅಂದರೆ ಮೆಂಟಲ್ ರೆಸ್ಟ್ಲೆಸ್ನೆಸ್ ಕಡಿಮೆ ಆಗುತ್ತೆ ಮತ್ತು ಫೋಕಸ್ ಹೆಚ್ಚಾಗುತ್ತೆ. ಈ ಮಾನಸಿಕ ಸ್ಥಿರತೆಯಿಂದ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಸಂಪೂರ್ಣವಾಗಿ ಜೀವಿಸುವ ಅಭ್ಯಾಸ ಬೆಳೆಯುತ್ತೆ. ಇದನ್ನೇ ಮೈಂಡ್ಫುಲ್ನೆಸ್ ಅನ್ನೋದು. ಮತ್ತೊಂದು ಕಡೆ ಮೈಂಡ್ಫುಲ್ನೆಸ್ ಇದ್ದರೆ ಧ್ಯಾನ ಸುಲಭವಾಗುತ್ತೆ. ಮನಸ್ಸು ಎಲ್ಲೇ ತಿರುಗಿದರೂ ಅದನ್ನು ಅರಿತು ಮತ್ತೆ ಧ್ಯಾನದ ಕಡೆಗೆ ತರುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅರ್ಥಾತ್ ಧ್ಯಾನದಿಂದ ಮೈಂಡ್ಫುಲ್ನೆಸ್ ಹೆಚ್ಚಾಗುತ್ತೆ, ಮೈಂಡ್ಫುಲ್ನೆಸ್ಸಿಂದ ಧ್ಯಾನ ಆಳವಾಗುತ್ತೆ. ಮೆಡಿಟೇಷನ್ ವಿತ್ ಮೈಂಡ್ಫುಲ್ನೆಸ್ ಇಂದ ಮನಸ್ಸಿನ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಾಗುತ್ತೆ. ಚಂಚಲತೆ ಮತ್ತು ಅನಗತ್ಯ ಆಲೋಚನೆಗಳು ಕಡಿಮೆಯಾಗುತ್ತೆ. ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಜೀವಿಸುವ ಅರಿವು ಗಟ್ಟಿಯಾಗುತ್ತೆ. ಮೆಂಟಲ್ ಸ್ಟ್ರೆಸ್ ಮತ್ತು ಆಂಗ್ಸೈಟಿಯಂತಹ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಫೋಕಸ್ ಹೆಚ್ಚಾಗುತ್ತೆ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತೆ. ಇಂತಹ ಮಾನಸಿಕ ಬದಲಾವಣೆಗಳು ದೈಹಿಕ ಆರೋಗ್ಯದ ಮೇಲೂ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತವೆ. ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಬಲವಾಗುತ್ತೆ, ಜೀವನ ಶೈಲಿಯ ಮಟ್ಟ ಸುಧಾರಿಸುತ್ತೆ, ದೇಹಕ್ಕೆ ಅಗತ್ಯವಾದ ಹಾರ್ಮೋನುಗಳು ಸಮತೋಲನವಾಗಿ ಬಿಡುಗಡೆಯಾಗ್ತವೆ, ನಿದ್ರೆ ಆಳವಾಗುತ್ತೆ, ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ಇಂದಿನ ಈ ಸ್ಟ್ರೆಸ್ಫುಲ್ ಅಂದರೆ ಒತ್ತಡದಿಂದ ಕೂಡಿದ ಜೀವನವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬೇಕಂದ್ರೆ ಮೆಡಿಟೇಷನ್ ಜೊತೆಗೆ ಮೈಂಡ್ಫುಲ್ನೆಸ್ನ ಅಗತ್ಯವಿದೆ. ಧ್ಯಾನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೈಂಡ್ಫುಲ್ನೆಸ್ ಆ ಶಾಂತಿಯನ್ನು ದಿನನಿತ್ಯದ ಜೀವನದಲ್ಲಿ ಉಳಿಸಿಕೊಂಡು ಹೋಗಲು ಸಹಾಯ ಮಾಡುತ್ತದೆ.
ದಟ್ ಈಸ್ ಕಂಪ್ಲೀಟ್ ವೆಲ್ ಬೀಯಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇಂತಹ ಸರಳ ಮತ್ತು ಅರ್ಥಪೂರ್ಣ ವಿಷಯಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.